IDFನ ಹುಟ್ಟಾಕಿರ್ತಕ್ಕಂಥ ಸರ್ ಪಿಳ್ಳೆಯವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಇದರಿಂದ ಮುಖ್ಯ ಅತಿಥಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಒಳ್ಳೆಯ ಒಂದು ಕೆಲಸದ ತ್ಯಾಗನ ಆಧರಿಸಿ ಬಂದಿರತಕ್ಕಂಥ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಒಂದು ಈ ಆಡಿಟೋರಿಯಂನಲ್ಲಿ ಸೇರಿರ್ತಕ್ಕಂಥ ತ್ಯಾಗಿಗಳು ಅಂತ ಹೇಳ್ಬೋದು. ಯಾಕಂದರೆ ಈ ಥರವಾದ ಕೆಲಸಕ್ಕೆ ಬಂದು ಸೇರೋದೊಂದು ಪುಣ್ಯದ ಕೆಲಸ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು 90 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ದೃಷ್ಟಿದೋಷವುಳ್ಳವರು. ಅಲ್ಲಿ ಇದೀಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 400-450 ಜನ ಇದೀಗಾಗಲೇ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ಗಳಲ್ಲೆಲ್ಲ ಸೇರಿಕೊಂಡಿದ್ದಾರೆ. ಇಲ್ಲಿ ಇದು ಹಳ್ಳಿಗಾಡಲ್ಲಿ ಕೆಲಸ ಮಾಡ್ತಿರೋ ದೆಸೆಯಿಂದ ಒಂದಷ್ಟು ಸಹಕಾರನ ಬಯಸಿದೆ. ಅಲ್ಲಿ ಬರೀ ಬ್ಲೈಂಡ್ ಬೋರ್ಡ್ ಇರ್ತಕ್ಕಂಥದ್ದು. ಅಲ್ಲಿಗೆ ನಮ್ಮ IDF ಬಂದಾದಮೇಲೆ ಹೋದ ವರ್ಷದಿಂದ ನಮ್ಮ IDF ಎಂಟ್ರಿ ಕೊಡ್ತು. ಆಮೇಲೆ ಅಲ್ಲಿ ಸಾಕಷ್ಟು ಅಡಲ್ಟ್ ಬ್ಲೈಂಡ್ಗಳು ವಯಸ್ಕರ ಅಂದರು. ಅವರಿಗೆ ಎಜುಕೇಷನಲ್ಲಿ ಅವರು ಮುಂದಿಲ್ದಿರೋ ದೆಸೆಯಿಂದ ಅವರಿಗೆ ನಾವು ಫಸ್ಟು ಅಂದರೆ ಸಾಮಾಜಿಕವಾಗಿ ಅವರು ಏನನ್ನು ಅರ್ಥಕೊಳ್ಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಫಸ್ಟು ನಾವೊಂದು IDFದು ಅಲ್ಲಿ ಶುರು ಮಾಡಿಕೊಂಡ್ವಿ. ಅದೆಷ್ಟು ಮಟ್ಟಿಗೆ ಕೆಲಸ ಆಗ್ತಿದೆ ಅಂತಂದರೆ, ಯಾವ ವ್ಯಕ್ತಿ ಅದನ್ನು ಪ್ರಾರಂಭಿಸಿದ್ರಪ್ಪ ಆತನ ಒಂದು ಪ್ರಬಲವಾದ ಶಕ್ತಿ ಯಾವ ಥರ ಇದೆ ಅಲ್ಲಿ ಅನ್ನೋಂಥ ಒಂದು ವಿಚಾರ ನಾವು ಮಾಡಬೇಕಾಗಿ ಬರ್ತದೆ. ಯಾವುದೇ ವ್ಯಕ್ತಿ ಕೂಡ ನಿಷ್ಕಳಂಕವಾಗಿ ಮಾಡಬೇಕಾಗ್ತದೆ ಸೇವೆನ. ಅಂಥ ಸೇವೆ ವಿಸ್ತಾರವಾಗಿ ಬೆಳೆಯುತ್ತದೆ. ಆ ನಿಟ್ಟಲ್ಲಿ ಹೋದ ವರ್ಷದಲ್ಲಿ ನಾವೇನು ಪ್ರಾರಂಭಿಸಿದ್ವಿ IDFನ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂದರೆ ಎಜುಕೇಷನ್ ನಿಟ್ಟಲ್ಲಿ, ಅಲ್ಲಿ ಮಕ್ಕಳು ಸುಮಾರು 2 ಗಂಟೆಗಳ ಕಾಲ ಈವ್ನಿಂಗು ಏನು ಕಲಿತಾರೆ ಅದೊಂದು ಅವರಿಗೆ ಈ ಹೋದ ಸರಿಗೆ 450ನೇ ಕಡಿಮೆ ಮಾರ್ಕ್ಸೋದು SSLCನಲ್ಲಿ. ಆ್ಯಕ್ಚುಲಿ ಇದೊಂದು ಸ್ಪೆಷಲ್ ಕ್ಲಾಸು ಭಾಳ ಉಪಯುಕ್ತವಾಗ್ತಾ ಇದೆ ಬ್ಲೈಂಡಿಗೆ. ನನಗೆ ಸಾಕಷ್ಟು ಸಮಯ IDFಲ್ಲೇ ಕಳಿಬೇಕಾಗಿದೆ ಅಂತ ನಿಟ್ಟಿಗೆ ಹಾಕ್ಕೊಂಡಿದ್ದೀವಿ. ಒಂದಷ್ಟು ದೇಶಗಳನ್ನ ನಮ್ಮ ಸಂಸ್ಥೆ ಹಾಕ್ಕೊಂಡಿದೆ. ಹಾಗಾಗಿಬಿಟ್ಟು ಈ ದಿನ ನನಗೆ ಲಿಮಿಟೇಷನ್ ಆಫ್ ಟೈಮ್ ಇರೋ ದೆಸೆಯಿಂದ IDF ಬಗ್ಗೆನೇ ಒಂದಷ್ಟು ನಾವು ಇದು ಮಾಡಿದ್ದೇವೆ. ಅಲ್ಲಿ ಯಾವ ರೀತಿಯಾಗಿ ತ್ಯಾಗ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ವಿಮರ್ಶೆ ಮಾಡಿದೆ ನಮ್ಮ ಬೋರ್ಡಲ್ಲಿ, ಬ್ಲೈಂಡ್ ಬೋರ್ಡು. ಹೀಗಾಗಿ ಅಲ್ಲಿ ಗುರುಮೂರ್ತಿಯವರು ನಮಗೆ ಈ IDFನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನೆಕ್ಸ್ಟು ನಮ್ಮ ಇನ್ಸ್ಟಿಟ್ಯೂಷನ್ನ ಇವರು ಫ್ರಾಂಕ್ಲಿನ್ ಅವರು ವಿಸಿಟ್ ಮಾಡಿದರು. ವಿಸಿಟ್ ಮಾಡಿ IDFನ ಒಂದು ಕ್ರಿಯೆಯಲ್ಲಿ ತೊಡಗಿದೆ. ನಾನು ಖಂಡಿತವಾಗಿ ಹೃದಯಪೂರ್ವಕವಾಗಿ IDFಗೆ ನಾನು ನಮನಗಳನ್ನು ಸಲ್ಲಿಸ್ತೀನಿ. ಕಾರಣ ಒಳ್ಳೆಯ ಒಂದು ತ್ಯಾಗಮಯವಾದ ಒಂದು ಆರ್ಗನೈಸೇಷನ್ ಅದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಹೃದಯಪೂರ್ವಕವಾಗಿ ವಂದಿಸ್ತಾ IDFಗೆ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.